ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿವಾಸ. ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ನೀಲು ಕುತಂತ್ರ ಇಲ್ಲಿ ಭಾವನ ಮತ್ತು ಸಿದ್ದು ಎದುರಿಗೆ ಬಯಲಾಗೋಯಿತು. ಮನೋರೆಲ್ಲರ ಮುಂದೆ ಕೂಡ ನೀಲು ಮಾಡ್ತಿರುವಂತಹ ಮುಖವಾಡನ ಮನೋರೆದುರಿಗೆ ಬಯಲು ಮಾಡಿದ್ದಾಳೆ ಭಾವನ. ಇತ್ತ ಕಡೆ ವೆಂಕಿ ಮುಂದೆ ಜಯಂತ್ ರಹಸ್ಯನ ಬಯಲು ಮಾಡೇ ಬಿಟ್ಲು ಜಾನು. ಇಲ್ಲಿ ವೆಂಕಿಗೆ ಜಯಂತ್ ತನ್ನ ಬೆಸ್ಟ್ ಫ್ರೆಂಡ್ ಅನ್ನೋ ಸತ್ಯ ಗೊತ್ತಾಗಿ ಬಿಗ್ ಶಾಕ್ ಆಗಿದ್ದಾನೆ. ಇನ್ನು ಜಾನು ಕೂಡ ಇಲ್ಲಿ ಆದಷ್ಟು ಬೇಗ ನಿಮ್ಮಮ್ಮನ ಕಾಪಾಡ್ತೀನಿ, ನಿನ್ನ ಮತ್ತು ಅಮ್ಮನ ಒಂದು ಮಾಡ್ತೀನಿ ಅಂದ್ಬಿಟ್ಟು ವೆಂಕಿಗೆ ಮಾತು ಕೊಟ್ಟಿದ್ದಾಳೆ ಜಾನು. ಹಾಗಾದರೆ ವೆಂಕಿ ಈಗ ಜಯಂತ್ನ ಸುಮ್ಮನೆ ಬಿಡ್ತಾನ? ಇಷ್ಟು ದಿನ ಜಯಂತ್ ಮುಖವಾಡ ಹಾಕ್ಕೊಂಡು ಬದುಕ್ತಿರುವಂಥ ಆ ಒಂದು ರಾಕ್ಷಸ ಜಯಂತ್ನ ಬಯಲಿಗೆ ತಂದೆ ಬಿಟ್ಟನ ವೆಂಕಿ. ಹಾಗಾದರೆ ವೆಂಕಿ ಮತ್ತು ವೈದೇಹಿ ಇಬ್ಬರು ಕೂಡ ಒಂದಾಗ್ತಾರಂತ ನೋಡ್ಕೊಂಬರೋಣ ಬನ್ನಿ. ಇತ್ತ ಕಡೆ ನೀಲು ಇಲ್ಲಿ ಪೂಜೆ ಅಂತ ಎಲ್ಲರೂ ಕೂಡ ಪೂಜೆ ತಯಾರಿಲಿದ್ದರೆ ನೀಲು ಕಡೆ ಒಬ್ಬ ಹುಡುಗ ಬಂದುಬಿಟ್ಟು, ಅಕ್ಕ ಆದಷ್ಟು ಬೇಗ ₹1 ದುಡ್ಡಿಲ್ಲ ಅಂತೆ, ನೀನು ಕಾಸು ಕೊಡಲೇಬೇಕು, ಅಣ್ಣ ಅಲ್ಲಿ ಕೂಗಾಡ್ತಾ ಇದ್ದಾನೆ ಅಂದ್ಬಿಟ್ಟು ಅಂತ ಇದ್ದರೆ, ಏನು ದುಡ್ಡ? ಈಗ ದುಡ್ಡು ಎಲ್ಲಿಂದ ಕೊಡಬೇಕು? ನಾನೀಗ ಮನೆ ಒಡೆ ಹೋಗಿ ದುಡ್ಡು ತಗೊಂಬಂದು ಕೊಟ್ಟರೆ ಎಲ್ಲರಿಗೂ ಅನುಮಾನ ಬರುತ್ತೆ. ನೋಡು, ನನ್ನ ಹತ್ರ ದುಡ್ಡಿಲ್ಲ, ತಗೋ ಈ ಬಳೆನ ಒತ್ತಿಟ್ಬಿಟ್ಟು ಹೋಗಿ ದುಡ್ಡು ಬಿಡಿಸ್ಕೊಂಬ, ಹೋಗಿ ಇಲ್ಲಿಂದ, ಯಾರಿಗೂ ಕಣ್ಣಿಗೆ ಕಾಣಿಸ್ಕೊಬೇಡ ಅಂದ್ಬಿಟ್ಟು ಇಲ್ಲಿ ನೀಲು ಅಂತ ಇದ್ದರೆ, ಸರಿ ಅಕ್ಕ ಆಯಿತು ಅಂತಂದ್ಬಿಟ್ಟು ಅಲ್ಲಿಂದ ಆ ವ್ಯಕ್ತಿ ಹೋಗ್ತಾ ಇದ್ದರೆ, ಇತ್ತ ಕಡೆ ಪುರೋಹಿತರು ಹೋಗಿ ಪ್ರಸಾದ ತೊಗೊಂಡು ಬನ್ನಿ ಅಮ್ಮ ಅಂದ್ಬಿಟ್ಟು ಅಂತಾರೆ. ಸರಿ ಪುರೋಹಿತರೆ ಆಯಿತು ಅಂದ್ಬಿಟ್ಟು ಭಾವನ ಇಲ್ಲಿ ಹೊರಗಡೆ ಬರ್ತಾಯಿದ್ರೆ, ಅರೆ ಇದೇ ಅದು ವ್ಯಕ್ತಿ, ಒಂದು ಸರ್ತಿನೂ ಈ ಮನೆಯಲ್ಲಿ ನೋಡೇ ಇಲ್ಲ, ಅವ್ನು ನೋಡ್ಕೊಂಡೋದ್ರೆ ಏನಾದರೂ ಕ್ಲೂ ಸಿಗ್ಬೋದು ಅಂತಂದ್ಬಿಟ್ಟು ಭಾವನ ಇಲ್ಲಿ ಆ ವ್ಯಕ್ತಿನ ಹುಡ್ಕೊಂಡು ಬರ್ತಾ ಇರ್ತಾಳೆ. ಇದೇನಿದು ಇಲ್ಲಿ ಬರ್ತಾ ಇದ್ದೇನೆ ಅಂತಂದ್ಬಿಟ್ಟು ಬರಬೇಕಾದ್ರೆ, ಏನೋ ಬಂದೇನೋ ದುಡ್ಡು ಕೊಟ್ಲೇನೋ ನೀಲು ಅಂತಾರೆ. ಅಯ್ಯೋ ಅಣ್ಣ, ಅಕ್ಕನ ಹತ್ರ ದುಡ್ಡಿಲ್ಲ ಅಂತೆ, ಮನೇಲಿ ಏನೋ ಪೂಜೆ ನಡೀತಾ ಇದೆ ಅಂತೆ, ಅದಕ್ಕೋಸ್ಕರ ಈ ಬಳೆ ಕೊಟ್ಟಿದ್ದಾಳೆ ಅಂತಾರೆ. ಬಳೆ ತಗೊಂಡು ನಾನೇನು ಡ್ಯಾನ್ಸ್ ಮಾಡಲ ಕೈಗೆ ಹಾಕ್ಕೊಂಡು ಅಂತಾರೆ. ಅಯ್ಯೋ ಆಗಲ್ಲಣ್ಣ, ಇದು ಬಂಗಾರದು, ಅಡವಿಟ್ಬಿಟ್ಟು ದುಡ್ಡು ಬಿಡಿಸ್ಕೊಂಡು ಬನ್ನಿ ಅಂದ್ಬಿಟ್ಟು ಅಂದಿದ್ದಾರೆ ಅಂತಾರೆ. ಓಹೋ, ಈಗ ಆ ಕೆಲಸ ಬೇರೆ ನಾವು ಮಾಡಬೇಕಾ? ಈಗ ಅವಳೇ ತಾನು ಹೇಳಿರೋದು ಯಾವುದೇ ಕಾರಣಕ್ಕೂ ಈ ಗೋಡನಿಂದ ಹೊರಗಡೆ ಹೋಗಬಾರ್ದು ಅಂತ. ಈಗ ಹೊರಗಡೆ ದುಡ್ಡು ಕೇಳ್ಕೊಂಡೋದ್ರೆ ನಾವು ತಗ್ಲಕ್ಕೊಳ್ಳಲ್ವೇನೋ? ಅವಳು ಯಾವಾಗ ಬರ್ತಾಳಂತೆ ಅಂತಾರೆ. ಪೂಜೆ ಮುಗಿದ್ಮೇಲೆ ಸಾಯಂಕಾಲ ಬರ್ತಾರಂತೆ ಅಣ್ಣ ಅಂದ್ಬಿಟ್ಟು ಅಂತಾರೆ. ನನಗಂತೂ ಸಾಕಾಗಿದೆ, ಇಲ್ಲಿ ₹1 ಕಾಸಿಗೂ ಪರದಾಡಂಗಾಗಿದೆ, ಹೊರಗೆ ಹೋಗೋಕ್ಕೂ ಇಲ್ಲ, ಏನು ಮಾಡೋದು ಈಗ ಅಂದ್ಬಿಟ್ಟು ಇಲ್ಲಿ ಬೈಕೊಳ್ತಾ ಇರ್ತಾನೆ. ಈ ಒಂದು ನೀಲು ಅಣ್ಣ ಭಾವನ ಫಾಲೋ ಮಾಡ್ಕೊಂಡು ಬಂದೇ ಬಿಡ್ತಾರೆ ಗೋಡನ್ಗೆ. ಅರೆ ಇದೇನಿದು, ಇದು ಅವರೇ ಅಲ್ವಾ ಅವತ್ತು ನಮ್ಮನ್ನ ಫಾಲೋ ಮಾಡ್ಕೊಂಬಂದಿದ್ದು ಮತ್ತು ಸಿಂಚನ ಆ್ಯಕ್ಸಿಡೆಂಟ್ ಮಾಡ್ತಿದ್ದು, ಇವ್ರು ಇಲ್ಲೇ ಇದ್ದಾರೆ, ಆದಷ್ಟು ಬೇಗ ಸಿದ್ದು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಇವರು ಸಿಕ್ಕಿದ್ರಂತ ಬರವೆ ಅಂತ ಹೇಳಬೇಕು. ಅವ್ರೇನಾದರೂ ಬಂದರೆ ಇವ್ರ ಹತ್ರ ಸತ್ಯ ಬಾಯ್ಬಿಡ್ಸೋಕೆ ಬರುತ್ತೆ, ಇವರಿಂದೆ ಯಾರಿದ್ರನ್ನ ಸತ್ಯ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಭಾವನ ಇಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಏನು ಇತ್ತ ಕಡೆ ಸಿದ್ದು ಪೂಜೆಯಲ್ಲಿ ಇರ್ತಿದ್ದೀನಿ. ಆಗ ಏನೋ ಸಿದ್ದು ಏನಾಯಿತು ಅಂತಿದ್ರೆ, ಆಗ್ಲಿಂದ ಭಾವನ ಮೇಡಮ್ ನೋಡ್ತಾ ಇದ್ದೀನಿ, ಅವರು ಪ್ರಸಾದ ತೊಗೊಂಬರ್ತೀನಿ ಅಂತ ಹೋದರು, ಇಷ್ಟೊತ್ತಾದರೂ ಇನ್ನೂ ಬಂದೇ ಇಲ್ಲ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ ಅಂತಾರೆ. ಅರೆ ಏನು ಮಾಡೋದು ಅಂದ್ಬಿಟ್ಟು ಸಿದ್ದು ಟೆನ್ಷನ್ ಆಗಬೇಕಾದ್ರೆ ಭಾವನ ಸಿದ್ದಿಗೆ ಕಾಲ್ ಮಾಡ್ತಾಳೆ. ಅರೆ ಮೇಡಮ್ ಅವರೇ ಕಾಲ್ ಮಾಡ್ತಾಯಿದ್ದಾರೆ ಅಂತಾರೆ. ಮಾತಾಡು ಹೋಗು ಅಂದ್ಬಿಟ್ಟು ಇಲ್ಲಿ ಮರಿಗೌಡ್ರು ಅಂತಾರೆ. ಹಲೋ ಮೇಡಮ್ ಅವರೇ ಎಲ್ಲಿಗೆ ಹೋಗ್ಬಿಟ್ರಿ ಅಂತೀರ. ಅದು ಸಿದ್ದು ಅವರೇ, ನಾನು ಪ್ರಸಾದ ತೊಗೊಳಂತ ಹೊರಗಡೆ ಬಂದ, ಆಗ ಯಾರೋ ಒಬ್ಬ ವ್ಯಕ್ತಿ ನಮ್ಮನೆ ಹತ್ರ ಬಂದಿದ್ದ, ಅವನು ಎಲ್ಲೂ ನೋಡೇ ಇಲ್ಲ, ಅದಕ್ಕೋಸ್ಕರ ಅವನ ಫಾಲೋ ಮಾಡ್ಕೊಂಡು ಹೋದೆ, ಆದರೆ ಅವನು ಎಲ್ಲಿಗೆ ಹೋದಂತ ಈಗ ಗೊತ್ತಾಯಿತು. ಅವನಿಗೆ ಬಂದಿರೋದು ಅವತ್ತು ಸಿಂಚನ ಆ್ಯಕ್ಷನ್ ಮಾಡಿದ್ನಲ್ವ, ಅವನು ಇಲ್ಲೇ ಇದ್ದಾನೆ ಸಿದ್ದು ಅವ್ರು ಅಂದ್ಬಿಟ್ಟು ಅಂತಾಳೆ ಭಾವನ. ಏನು ಹೌದಾ? ಹಾಗಾದರೆ ಮೇಡಮ್ ಆ ಜಾಗ ಯಾವುದು ಅಂತಾರೆ. ಇದು ನಮ್ಮ ರೋಡ್ ಕ್ರಾಸ್ ಹತ್ರನೇ ಇರೋದು ಅಂದ್ಬಿಟ್ಟು ಅಂತಾರೆ. ಸರಿ ನೀವೇನೋ ತಲೆ ಕೆಡಿಸ್ಕೊಬಿಡಿ, ಅಲ್ಲಿಗೆ ನಾನೇ ಬರ್ತೀನಿ ಅಂದ್ಬಿಟ್ಟು ಸಿದ್ದು ಅಂತಿದ್ರೆ, ಸಿದ್ದು ಮಾತನ್ನೆಲ್ಲ ನೀಲು ಕೇಳಿಸ್ಕೊಂಡ್ಬಿಡ್ತಾಳೆ. ಹಾಗಾದರೆ ಆ ಭಾವನ ನನ್ನ ಅಣ್ಣ ಇರೋ ಜಾಗಕ್ಕೆ ಹೋಗಿದ್ದಾನೆ, ಇಲ್ಲ ಬೇಕಾದ್ರೂ ಮಾಡಿ ಅಣ್ಣನ ಅಲ್ಲಿಂದ ಸೇಫಾಗಿ ಬೇರೆ ಕಡೆ ಕಳಿಸ್ಬೇಕು, ಇಲ್ಲ ಅಂದರೆ ನಾನು ತಗಲಕ್ಕೊಂಡ್ಬಿಡ್ತೀನಿ, ಅಣ್ಣ ಎಲ್ಲ ಸತ್ಯ ಬಾಯ್ಬಿಟ್ಬಿಟ್ರೆ ಇಲ್ಲ ಆ ರೀತಿ ಆಗಬಾರ್ದು ಅಂತಂದ್ಬಿಟ್ಟು ನೀಲಿ ಅಂದ್ಕೊಳ್ತಾ ನೀಲು ಇಲ್ಲಿ ಸಿದ್ದನ ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾಳೆ. ಫೈನಲಿ ಇಲ್ಲಿ ಸಂತು ಮತ್ತು ಈ ಒಂದು ಹರಿ ಇಬ್ಬರು ಕೂಡ ಬೇಜಾರಲ್ಲಿ ಗಾಡೀಲಿ ಬರಬೇಕಾದ್ರೆ, ಹೋಗೋ ಮನೆಗೆ ಹೋಗೋ, ಪೂಜೆ ಬೇರೆ ಅಂತಿದೆಯಾ, ಸುಮ್ಮನೆ ಸಿಂಚನ ಬೈತಾಳೆ, ಬೇಜಾರಾಗ್ತಾಳೆ, ಹೋಗು ನೀನು ಪೂಜೆ ಮುಗಿಸ್ಕೊಂಬಾ ಅಂದ್ಬಿಟ್ಟು ಸಂತು ಅಂತಿದ್ರೆ, ಇಲ್ಲ ಕಣೋ 25 ಲಕ್ಷ ಬೇಕು ನನಗೆ, ಹಾಗಾದ್ರೇ ಹೋಗೋದು, ಇಲ್ಲಿದ್ರೆ ನಾನೆಲ್ಲಿಗೆ ಹೋಗಲ್ಲ, ಮತ್ತು ನಮ್ಮ ಅತ್ತೆಗೆ ಅವೆಲ್ಲ ಒಡವೆ ಹೇಗೆ ಕೊಡೋದು ಅಂತಾರೆ. ನೋಡಪ್ಪ ನೀನೇನು ತಲೆ ಕೆಡಿಸ್ಕೊಬೇಡ, ಅದರ ಬಗ್ಗೆ ನಾನು ಎಲ್ಲನೂ ನೋಡ್ಕೊಳ್ತೀನಿ, ನೀನೀಗ ಆರಾಮಾಗಿ ಹೋಗು ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂತಿದ್ರೆ ಸಿಂಚನ ಇಲ್ಲಿ ಟೆನ್ಷನಲ್ಲಿ ಫೋನ್ ಮಾಡ್ತಾಯಿದ್ರೆ, ಅದು ಬೇಬಿ ಅಂತಾರೆ. ಏನು ಗೊತ್ತಾಗಲ್ವ ನನಗೆ? ಅರೆ ಆಗ್ಲಿಂದ ಪೂಜೆ ಇದೆ ಮನೇಲಿ, ನಾವಿಬ್ಬರು ಕೂರ್ಬೇಕಂತ ಹೇಳಿದಿರ್ತಾನೆ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ನೀನು? ನೋಡು ನೀನು ಬರಲಾರ್ದಕ್ಕೆ ಅಪ್ಪ ಅಮ್ಮ ಪೂಜೆ ಕೂತ್ಕೊಂಡಿದ್ದಾರೆ, ಬಾ ನೀನು ಅಂತಾರೆ. ಹಾಗೆ ಮರಿಗೌಡರು ಬರ್ತಾರೆ. ಏನು ಬಾಬಾ ಎಲ್ಲಿಗೆ ಹೋಗಿದ್ರೆ? ಪೂಜೆ ಇದೆ ಅಂತ ಗೊತ್ತಾನೆ, ಆದರೆ ಎಲ್ಲಿಗೆ ಹೋಗಿದ್ರಿ ನೀವು ಅಂತೀರೆ. ಅದು ಅರ್ಜೆಂಟ್ ಕೆಲಸ ಇತ್ತು ಅಂತೀರೆ. ಏನು ಅರ್ಜೆಂಟ್ ಕೆಲಸನೋ ಏನೋ,
ಬೇಕು ಅಂತಾಗಿನ ಹೋಗಿದ್ರಾ ಹೇಗೆ? ಅಲ್ಲ ಹೋಗ್ಬೇಕಾದ್ರೆ ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗಿದ್ರಿ, ಈಗೇನೋ ಬೇರೆ ಡ್ರೆಸ್ ಹಾಕ್ಕೊಂಡು ಬರ್ತಾ ಇದ್ದೀರಾ ಅಂತಾರೆ. ಅದು ಕೊಳೆ ಆಯಿತು ಅಂತಾರೆ. ಏನಾದರೂ ಆಗಲಿ ಹೋಗಮ್ಮ, ಬೇಗ ನಿನ್ನ ಗಂಡನ ರೆಡಿ ಮಾಡ್ಕೊಂಡು ಹೋಗು ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಹರಿ ರೆಡಿ ಮಾಡ್ಕೊಂಬಂದು ಇಲ್ಲಿ ಪೂಜೆಗೆ ಕೂರಿಸ್ತಾರೆ. ಏನಡೆ ಅಂದರೆ ಎಲ್ಲಿಗೆ ಹೋಗಿದ್ರಿ? ಅಲ್ಲ ಮನೇಲಿ ಏನಾದರೂ ಇರಬೇಕಾದ್ರೆ ಅಲ್ವಾ ನಿಮಗೆ ದೊಡ್ಡ ಬಿಸ್ನೆಸ್ ಕೆಲಸ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಜವರೇಗೌಡರು ಬೈತಾ ಇದ್ರೆ, ಅಯ್ಯೋ ಹೋಗ್ಲಿ ಬಿಡ್ರಿ, ಯಾಕೆ ಆ ರೀತಿ ಬೈತೀರಾ ಅಂತೇಳ್ಬಿಟ್ಟು ಇಲ್ಲಿ ಸಿದ್ದು ಅಮ್ಮ ಅಂತಾರೆ. ಸುಮ್ಮನೆ ಇವ್ನಿಗೆ ಈ ರೀತಿ ಸಪೋರ್ಟ್ ಮಾಡಿನೇ ಹಾಳಾಗಿ ಹೋಗಿರೋದು ಅಂತಂದ್ಬಿಟ್ಟು ಬೈತಾ ಇರ್ತಾರೆ. ಸರಿ ಪುರೋಹಿತ್ರೆ, ಈಗ ಅವರಿಬ್ಬರು ಬಂದ್ರಲ್ವಾ, ಅಲ್ಲೇ ಪೂಜೆ ಮಾಡಿ ಅಂದ್ಬಿಟ್ಟು ಅಂತ ಇದ್ರೆ ಸರಿ ಆಯಿತು ಅಂದ್ಬಿಟ್ಟು ಸಿಂಚರ್ ಮತ್ತು ಹರಿ ಇಬ್ಬರು ಕೂಡ ಪೂಜೆಗೆ ಇಲ್ಲಿ ಕೂತ್ಕೊಳ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ವೆಂಕಿ ಹತ್ರ ಬಂದ್ಬಿಟ್ಟು, ಅಣ್ಣ ಊಟ ಏನು ಮಾಡಲಿ ಮಧ್ಯಾಹ್ನಕ್ಕೆ, ಏನು ತಿಂತೀಯಾ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಆಗ ವೆಂಕಿ ಏನೂ ಮಾತಾಡೋದಿಲ್ಲ. ಏನಣ್ಣ ಏನಾಯಿತು, ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಜಾನು ಕೇಳ್ತಾಯಿದ್ರೆ, ಹೌದು ರೀ ಏನಾಯಿತು ಅಂತಂದ್ಬಿಟ್ಟು ಇಲ್ಲಿ ಚೆಲುವು ಕೂಡ ಕೇಳ್ತಾಯಿದ್ರೆ, ನಿನ್ನ ಜಾನು ಅಂದರೆ ಎಷ್ಟಿಷ್ಟ, ನಿನ್ನ ತಂಗಿ ಮೇಲೆ ನಿನ್ನ ಕೋಪನೇ ಬರಲ್ಲ, ಅಂಥದ್ರಲ್ಲಿ ನೀನು ಇವತ್ತೇನೂ ಮಾತಾಡ್ತಾ ಇಲ್ಲ, ಯಾಕಪ್ಪ ಏನಾಯಿತು ಅಂದ್ಬಿಟ್ಟು ಇಲ್ಲಿ ಚೆಲುವಿ ಅಮ್ಮ ಅಂತಿದ್ರೆ, ಅರೆ ಏನಿದು ನನ್ನ ಗಂಡನಿಗೆ ತುಂಬಾ ಕೋಪ ಬಂದಿದೆ, ಗುಮ್ ಅಂತಿದ್ದಾರೆ, ಹಾಗಾದರೆ ಗ್ಯಾರಂಟಿ ಇವ್ರಿಗೆ ಮಂಗಳಾರತಿ ಪೂಜೆ ಮಾಡಲೇಬೇಕು ಅಂತ ಚೆಲುವಿ ಅಂತಿದ್ರೆ, ಆಗ ಗದರಿ ಬಿಡ್ತಾನೆ ವೆಂಕಿ. ಇದರಿಂದ ಚೆಲುವಿ ಶಾಕ್ ಆಗಿಬಿಡ್ತಾಳೆ. ಅಣ್ಣ ಏನಾಯ್ತು ನೀನು ಬಾ ಇಲ್ಲಿ ಅಂತಂದ್ಬಿಟ್ಟು ಜಾನು ಇಲ್ಲಿ ವೆಂಕಿನ ಕರ್ಕೊಂಡು ಹೋಗ್ಬಿಡ್ತಾರೆ. ಏನಿದು ವೆಂಕಿ ಇಷ್ಟು ಕೋಪ ಮಾಡ್ಕೊಂಡಿದ್ದು ಯಾವತ್ತೂ ಕೂಡ ನೋಡೇ ಇಲ್ಲ, ಏನಾಯಿತು ಅಂತ ಚೆಲುವಿನ ಕೇಳ್ತಾರೆ ಅವರಮ್ಮ. ಗೊತ್ತಿಲ್ಲ ಅವ್ವ ಅಂತಂದ್ಬಿಟ್ಟು ಚೆಲುವಿ ಅಂತ ಇದ್ರೆ, ಅಣ್ಣ ಏನಾಯಿತು, ನನ್ನ ಮೇಲೆ ಕೋಪ ತೋರಿಸ್ಲಾರ್ದೆ ನೀನು ಅತ್ತಿಗೆ ಮೇಲೆ ಕೂಗಾಡ್ತಿದ್ಯಾ, ಏನಾಗಿದೆ ನಿನಗೆ ಅಂತಿದ್ರೆ, ಏನೂ ಇಲ್ಲ, ಮೊದಲು ನನ್ನಿಂದ ಸತ್ಯ ಯಾಕೆ ಮುಚ್ಚಿಟ್ಟೆ ಅದನ್ನ ಹೇಳೋ ಮೊದಲು ಅಂದ್ಬಿಟ್ಟು ಅಂತಾರೆ. ಹೌದು ಅಣ್ಣ, ನಿನ್ನಿಂದ ದೊಡ್ಡ ಸತ್ಯ ಮುಚ್ಚಿಟ್ಟಿದ್ದೀನಿ, ಆದರೆ ಈಗ ಅದು ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ನೋಡು, ನೀನು ಮೊದಲು ಯಾವುದೇ ಕಾರಣಕ್ಕೂ ಜಯಂತ್ ಅವ್ರಿಗೆ ನಿಮ್ಮಮ್ಮನ ಫೋಟೋ ಕೊಡಬೇಡ ಅಂದ್ಬಿಟ್ಟು ಅಂತಾರೆ. ಯಾಕೆ ಕೊಡಬಾರ್ದು, ನಮ್ಮಮ್ಮ ನನಗೆ ಬೇಕು, ನಮ್ಮಮ್ಮ ನನಗೆ ಎಷ್ಟು ಇಷ್ಟ ಅಂತ ಗೊತ್ತು ತಾನೇ ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ವೆಂಕಿ ಅಂತಿದ್ರೆ, ಹೌದು ನಿಮ್ಮಮ್ಮ ನಿನಗೆ ಎಷ್ಟು ಇಷ್ಟ ಅಂತ ನನಗೆ ಚೆನ್ನಾಗೇ ಗೊತ್ತಿದೆ, ಇನ್ನೊಂದು ವಿಚಾರ ಹೇಳ, ನಿಮ್ಮಮ್ಮ ಎಲ್ಲಿದ್ದಾರ ಅನ್ನೋ ಸತ್ಯ ಕೂಡ ನನಗೆ ಗೊತ್ತಿದೆ ಅಂದ್ಬಿಟ್ಟು ಜಾನು ಅಂತಾಳೆ. ಏನು ನಮ್ಮಮ್ಮ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಾ, ಬಾ ಹಾಗಾದರೆ ತೋರಿಸು ಅಂತಿದ್ರೆ, ಇಲ್ಲ ಅಣ್ಣ ಅದು ಈಗ ಆಗಲ್ಲ, ಅದಕ್ಕೆ ನಿನ್ನಿಂದ ಸತ್ಯ ಮುಚ್ಚಿಟ್ಟಿರೋದು, ನೋಡು ಯಾವುದೇ ಕಾರಣಕ್ಕೂ ನಿನಗೆ ಈ ವಿಚಾರ ಗೊತ್ತಾಗಿರೋದು ಜಯಂತ್ ಅವ್ರಿಗೆ ಮಾತ್ರ ಹೇಳ್ಬೇಡ ಅಂತಂದ್ಬಿಟ್ಟು ಜಾನು ಅಂತಾಳೆ. ಯಾಕೆ ಹೇಳ್ಬಾರ್ದು, ಜಯಂತ್ ಅವರು ತುಂಬಾ ಒಳ್ಳೆಯವರು, ನಮ್ಮಮ್ಮನ ಹುಡುಕೊಡ್ತಾರೆ ಅಂತ ವೆಂಕಿ ಅಂತ ಇದ್ದರೆ, ಇಲ್ಲ ಜಯಂತ್ ಅವರು ತುಂಬಾ ಕೆಟ್ಟವರು, ನೋಡು ಜಯಂತ್ ಅವ್ರು ಯಾರು ಗೊತ್ತಾ, ನೀನು ಫ್ರೆಂಡ್ನ ಹುಡುಕ್ತಾ ಇದ್ದಲ್ಲ, ಭಾಳ ಫ್ರೆಂಡು, ಬೆಸ್ಟ್ ಫ್ರೆಂಡು, ಅದು ಬೇರೆ ಯಾರೂ ಅಲ್ಲ, ನನ್ನ ಗಂಡ ಜಯಂತೆ, ಆ ಒಂದು ದಿನ ಫ್ರೆಂಡು ಅಂದ್ಬಿಟ್ಟು ಅಂತಾರೆ. ಆಗ ವೆಂಕಿ ಶಾಕ್ ಆಗುತ್ತೆ. ಏನು ಹೇಳ್ತೀನಿ ಅಂತಿದ್ರೆ, ಹೌದು ಈ ಸತ್ಯ ಯಾವುದೇ ಕಾರಣಕ್ಕೂ ನಿನಗೆ ಗೊತ್ತಾಗಿರೋದು ಜಯಂತ್ ಅವ್ರ ಹತ್ರ ಹೇಳ್ಬೇಡ, ಜಯಂತ್ ಅವ್ರ ಹತ್ರ ನಿನಗೆ ಏನು ಗೊತ್ತಿರತ್ತಾ ಇರು ಪ್ಲೀಸ್, ಕೈ ಮುಗಿತೀನಿ, ನಿನಗೆ ಎಲ್ಲ ಸತ್ಯನೂ ಗೊತ್ತಾಗಬೇಕಲ್ವ, ನಿನಗೆ ನಿಮ್ಮಮ್ಮ ಸಿಗಬೇಕು, ಆ ರೀತಿ ನಾನು ಮಾಡ್ತೀನಿ, ಮೊದಲಿನಿಂದ ಅತ್ತಿಗೆನ ಮತ್ತು ಅಮ್ಮನ ಕರ್ಕೊಂಡು ಹೋಗ್ಬಿಡು, ಅಪಾಯಿಂಟ್ಮೆಂಟ್ ಇದ್ದಾಗ ನಾನೇ ನಿಮ್ಮನ್ನ ಕರಿತೀನಿ, ಚೆಕಪ್ ಇದ್ದಾಗ ಬರುವಂತ್ರಿ, ಮೊದಲಿನಿಂದ ಹೋಗಿ ನೀವು ಅಂದ್ಬಿಟ್ಟು ಜಾನು ಇಲ್ಲಿ ವೆಂಕಿ ಮತ್ತು ಚೆಲುವಿನ ಅಲ್ಲಿಂದ ಕಳಿಸೋ ಪ್ರಯತ್ನದಲ್ಲಿ ಇರ್ತಾಳೆ. ಫೈನಲಿ ವೆಂಕಿಗೆ ಇಲ್ಲಿ ಜಯಂತ್ ತನ್ನ ಬೆಸ್ಟ್ ಫ್ರೆಂಡು ಅಂತಂದ್ಬಿಟ್ಟು ಗೊತ್ತಾಗೇ ಬಿಡುತ್ತೆ. ಇದನ್ನ ಜಾನು ಏನು ಮುಚ್ಚಿಡಕ್ಕೆ ಹೊರಟಿದ್ದಾಳೆ ಅನ್ನೋ ವಿಚಾರ ಜಯಂತ್ಗೆ ಇಲ್ಲಿ ಗೊತ್ತೇ ಆಗ್ತಿರೋದಿಲ್ಲ. ಇನ್ನು ಇತ್ತ ಕಡೆ ಶ್ರೀನಿವಾಸ್ ಅವರು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಇಂತೂ ಗ್ಯಾರೇಜ್ ಓಪನ್ ಮಾಡೋಕ್ಕೆ ಎಲ್ಲ ಸಿದ್ಧತೆನೂ ಮಾಡ್ಕೊಳ್ತಾ ಇರ್ತಾರೆ. ಪುರೋಹಿತರು ಕಾಲ್ ಮಾಡಿದ್ರು, ನಾಳೆ ಒಳ್ಳೆಯ ದಿನ ಅಂತೆ, ನಾನು ಹ್ಞೂ ಅಂದಿದ್ದೀನಿ, ನಿಮಗೇನು ತೊಂದರೆ ಇಲ್ಲ ತಾನೆ ಅಂತಾರೆ. ಅಯ್ಯೋ ಲಕ್ಷ್ಮಿ, ಈ ಮನೆ ದೇವತೆ ನೀನು ಏನು ಹೇಳ್ತೀವೋ ಹಾಗೆ ಅಂತಾರೆ. ವಾವ್ ಅತ್ತೆ ಮಾವ ನಿಮಗೆ ನೋಡ್ತಾ ಇದ್ದೇನೆ ಖುಷಿ, ಗಂಡ ಅಂತಂದರೆ ನಿಮ್ಮ ಥರ ಇರಬೇಕು ನೋಡಿ ಅನ್ಯೂನ್ಯತವಾಗಿ ಅಂದ್ಬಿಟ್ಟು ವಾಣಿ ಅಂತಾಳೆ. ವೀಣಾ ಅಂತಿದ್ರೆ, ಆಗ ಹೌದು ಏನಾಗ್ಲಮ್ಮ, ಅತಿ ಹೆಚ್ಚಾಗ್ಬಾರ್ದು ಅತಿ ಕಡಿಮೆ ಆಗ್ಬಾರ್ದು, ಗಂಡ ಎಂತಂದರೆ ಜಗಳ ಕೋಪ ತಾಪ ಪ್ರೀತಿ ವ್ಯಾಮೋಹ ಎಲ್ಲನೂ ಇರುತ್ತೆ, ಯಾವುದು ಕೂಡ ಮಿತಿ ಮೀರಬಾರ್ದು ಅಷ್ಟೇ ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಭಾವನ ಹೇಳಿರೋ ಜಾಗಕ್ಕೆ ಸಿದ್ದು ಅವರು ಬರ್ತಾ ಇರ್ತಾರೆ. ಅಷ್ಟರೊಳಗಡೆ ನೀಲು ಬಂದುಬಿಟ್ಟು, ಏನು ಮಾಡ್ತಾ ಇದೆಯಣ್ಣ, ಮಧ್ಯದಿಂದ ಜಾಗ ಖಾಲಿ ಮಾಡು, ಅಲ್ಲಿ ಸಿದ್ದು ಭಾವನ ಅನುಮಾನ ಬಂದಿದೆ, ಇಲ್ಲಿಗೆ ಬರ್ತಾ ಇದ್ದಾರೆ ಅಂತಾರೆ. ಏನು ಇಲ್ಲಿಂದ ತಪ್ಪಿಸ್ಕೊಳ್ಳೋದಾ, ಇಲ್ಲ ನನ್ನ ಕೈಲಂತೂ ತಪ್ಪಿಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಹಠ ಮಾಡ್ತಾ ಇರ್ತಾರೆ ನೀಲು ಅಣ್ಣ. ಆಗ ರೌಡಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಣ್ಣ ನೀನು ಏನು ಬರ್ತೀಯೋ ಇಲ್ವೋ ಅಂತಾರೆ. ಬರಲ್ಲ ನಾನು ಅಂದ್ಬಿಟ್ಟು ಹಠ ಮಾಡ್ತಾಯಿದ್ರೆ, ಸರಿ ಅಂತಂದ್ಬಿಟ್ಟು ಚಾಕು ತೊಗೊಂಡ್ಬಿಟ್ಟು ಅವ್ರಿಗೆ ತಿವಿದೇ ಬಿಡ್ತಾರೆ. ಆಗ ಅಲ್ಲೇ ಕೆಳಗಡೆ ಬಿದ್ದುಬಿಡ್ತಾರೆ. ನೀಲು ಅಲ್ಲಿಂದ ಎಸ್ಕೇಪ್ ಆಗ್ತಿದ್ರೆ, ಬನ್ನಿ ಸಿದ್ದು ಅವರೇ ಅವ್ರು ಇಲ್ಲೇ ಇದ್ದರು ಅಂದ್ಬಿಟ್ಟು ತೋರಿಸ್ತಾ ಇರ್ತಾರೆ. ಆಗ ಇಲ್ಲಿ ಸತ್ತು ಬೀಳ್ತಾ ಇರ್ತಾರೆ. ಏನಾಯ್ತು ನಿಮಗೆ, ಯಾರು ಈ ರೀತಿ ಮಾಡಿದ್ದು ಅಂತೀರೆ ಕೈ ತೋರಿಸ್ತಾ ಇರ್ತಾರೆ. ಯಾರಿರ್ಬೋದು ಹೊರಗಡೆ ಅಂದ್ಬಿಟ್ಟು ಸಿದ್ದು ಭಾವನ ಓಡಿ ಬರ್ತಾ ಇರ್ತಾರೆ. ಆಗ ನೀಲು ಅಲ್ಲಿ ಹೋಗೋದನ್ನು ಕಂಡೇ ಬಿಡ್ತಾರೆ. ಅರೆ ಇದಿದು ಅದಕ್ಕೆ ಅಲ್ವಾ ಅಂತಂದ್ಬಿಟ್ಟು ಸಿದ್ದು ಇಲ್ಲಿ ಅಂದ್ಕೊತಾ ಇದ್ರೆ, ಮೊದಲು ಇವ್ರಿಗೆ ಏನೂ ಆಗಬಾರ್ದು, ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ ಭಾವನ ಮೇಡಮ್ ಅಂದ್ಬಿಟ್ಟು ಇಲ್ಲಿ ಸಿದ್ದು ಅಂತ ಇರ್ತಾನೆ. ಇನ್ನು ಇತ್ತ ಕಡೆ ಜಯಂತ್ ಬಂದೇ ಬಿಡ್ತಾನೆ. ಆಗ ವೆಂಕಿ, ಸರಿ ನಾವಿನ್ನೂ ಹೋಗ್ತೀವಿ ಇಲ್ಲಿಂದ ಅಂತಿದ್ರೆ, ಅಯ್ಯೋ ಯಾಕೆ ಹೋಗ್ತೀರಾ, ನೋಡಿ
ಇನ್ನು 2-3 ದಿನದಲ್ಲಿ ಇವ್ರು ಕಣ್ಣು ಆಪ್ರೇಷನ್ ಮಾಡಿದ್ರೆ ಕಣ್ಣು ಬರುತ್ತೆ. ಈಗ ನೀವು ಈ ಟೈಮಲ್ಲಿ ಇಲ್ಲಿರೋದು ಬಿಟ್ಟು ಇನ್ನೆಲ್ಲಿಗೆ ಹೋಗ್ತೀರಾ ಅಂತಾರೆ. ರೀ ಹೋಗ್ಲಿ ಬಿಡಿ, ಅಮ್ಮನ ಟ್ರೀಟ್ಮೆಂಟ್ ಯಾವಾಗಿದೆಯೋ ಫೋನ್ ಮಾಡಿ ಅವತ್ತ ಕರೆಸಿರಾಯ್ತು. ಪಾಪ ಅಣ್ಣ ಈಗ ತಾನೇ ಹೊಸ ಅಂಗಡಿ ಶುರು ಮಾಡಿದ್ದಾನೆ ಅಂತಂದ್ಬಿಟ್ಟು ಜಾನು ಇಲ್ಲ ಅಂತಿದ್ರೆ ಆಗ ಜಯಂತ್ಗೆ ಅನುಮಾನ ಶುರುವಾಗುತ್ತೆ. ಇಲ್ಲಿ ಜಯಂತ್ ಅಸಲಿ ಮುಖವಾಡ ಬಯಲಾಗಿ ಈ ವೆಂಕಿಗೆ ಕೋಪ ನೆತ್ತಿಗೆ ಏರ್ತಾ ಇರುತ್ತೆ. ಜಯಂತ್ ಮುಖವಾಡ ಕಳಚೇ ಬಿಡ್ತಾಳೆ ಜಾನು. ಇನ್ನು ಇತ್ತ ಕಡೆ ನೀಲಿ ಕುತಂತ್ರ ಮನೆಯವರೆದುರಿಗೆ ಬಟ ಬಯಲು ಮಾಡಿದಾಳೆ ಭಾವನ ಮತ್ತು ಸಿದ್ದು. ಇದರಿಂದಾಗಿ ನೀಲು ಮನೆಗೆ ಮಾಡ್ತಾವಂಥ ಕುತಂತ್ರ ಎಲ್ಲ ಕೂಡ ಮನೆಯವರಿಂದ ಬಯಲಾಗಿದೆ. ನೀಲಿಗೆ ಚಟ್ಟ ಕಟ್ಟೇ ಬಿಟ್ಲು ಭಾವನ. ಈಗಾದರೆ ನೀಲಿಗೆ ಬುದ್ಧಿ ಬರುತ್ತಾ? ಹಾಗೆ ಜಯಂತ್ ಮೇಲೆ ಸೇಡು ತೀರಿಸ್ಕೊಂಡೇ ಬಿಡ್ತಾನ ಈ ಒಂದು ವೆಂಕಿ ಮತ್ತು ವೈದೇಹಿನ ಒಂದು ಮಾಡೇ ಬಿಡ್ತಾಳ ಜಾನು ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.